ಮಾದಾವರ ಟು ತುಮಕೂರು ಮೆಟ್ರೋ ಗೌರ್ಮೆಂಟು ಕನಸು ಕಟ್ತಾ ಇದೆಯಾ ಅಥವಾ ಈ ಪ್ರಾಜೆಕ್ಟ್ ನಿಜವಾಗ್ಲೂ ಸಾಧ್ಯ ಆಗುತ್ತಾ? ಈ ಒಂದು ಪ್ರಾಜೆಕ್ಟ್ನಲ್ಲಿ ತುಂಬಾ ದೊಡ್ಡ ಒಂದು ಬೆಳವಣಿಗೆ ಆಗಿದೆ. ಅದೇನು ಅಂದರೆ BMRCL ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಹೊಸದಾಗೆ ಒಂದು ಟೆಂಡರ್ನ ಕರೆದಿದ್ದಾರೆ. ಒಂದು DPRನ ಸಿದ್ಧ ಮಾಡೋದಕ್ಕೆ ಈ ಪ್ರಾಜೆಕ್ಟ್ ರಿಲೇಟೆಡು ಮಾದಾವರ ಟು ತುಮಕೂರು ಈ ಪ್ರಾಜೆಕ್ಟ್ನ ಒಂದು ಫೀಸಿಬಿಲಿಟಿ ಚೆಕ್ ಮಾಡೋದಕ್ಕೆ ಅಥವಾ ಈ ಒಂದು ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂತಲೇ ಅನ್ಬೋದು. ಈ ಒಂದು ಪ್ರಾಜೆಕ್ಟ್ನ ವಿಸ್ತೀರ್ಣ ಬಂದು 59.6 ಕಿಲೋಮೀಟರ್. ಟೋಟಲ್ ಆಗಿ 25 ಸ್ಟೇಷನ್ಸ್ ಇರುತ್ತೆ ಈ ಒಂದು ಮೆಟ್ರೋ ಲೈನಲ್ಲಿ. ಈ ಒಂದು ಪ್ರಾಜೆಕ್ಟ್ನ ವಿಸ್ತೀರ್ಣ ಈ ಒಂದು ಪ್ರಾಜೆಕ್ಟ್ನ ಅಳಿವು ಉಳಿವಿನ ಮೇಲೆ ಒಂದು ಪ್ರಶ್ನೆನೇ ಎದ್ದೇಳಿಸುತ್ತೆ. ಈ ಒಂದು ಪ್ರಾಜೆಕ್ಟು ಬರೀ ತುಮಕೂರನ್ನ ಬೆಂಗಳೂರು ಜೊತೆ ಕನೆಕ್ಟ್ ಮಾಡಲ್ಲ, ಅದರ ಹೊತ್ತಿಗೆನೆ 10 ತಾಲೂಕು 2708 ವಿಲೇಜಸ್ಗಳನ್ನ ಬೆಂಗಳೂರು ಜೊತೆ ಕನೆಕ್ಟ್ ಮಾಡುತ್ತೆ. ತುಮಕೂರು ಟು ಮಾದಾವರ ಮೆಟ್ರೋ ಎಷ್ಟು ಇಂಪಾರ್ಟೆಂಟು, ಬೆಂಗಳೂರು ಟು ಪಾಗೋಡ ರೈಲ್ವೆ ಅಷ್ಟೇ ಇಂಪಾರ್ಟೆಂಟ್. ತುಮಕೂರು ಟು ರಾಯದುರ್ಗ ರೈಲ್ವೆ ಲೈನ್ ಅಂತಲೂ ಇದನ್ನು ಕರೀತಾರೆ. ಈ ಒಂದು ವಿಡಿಯೋ ನನ್ನ ಚಾನಲಲ್ಲಿದೆ, ನೀವು ಹೋಗಿ ಚೆಕ್ ಮಾಡ್ಬೋದು. ಜನರ ಅನಿಸಿಕೆ ಏನು ಅಂದರೆ ತುಮಕೂರಿಗೆ ಜಾಸ್ತಿ ಜನ ಸಂದಡಿ ಇಲ್ಲ ಅನ್ನೋದು ಇದರ ಒಂದು ಫೀಸಿಬಿಲಿಟಿ. 59.60 ಕಿಲೋಮೀಟ್ರ್ ಸ್ಟ್ರೆಚ್ಚಲ್ಲಿ ಮೆಟ್ರೋ ಲೈನ್ ಮಾಡೋದಕ್ಕೆ ತುಂಬಾ ಖರ್ಚು ಬರುತ್ತೆ. ಈ ಒಂದು ಪ್ರಾಜೆಕ್ಟ್ ಮೇಲೆ ರೈಸ್ ಆಗ್ತಿರೋ ಕ್ವಶನ್ನು, ಇಷ್ಟು ಖರ್ಚು ಮಾಡಿ 59.60 ಕಿಲೋಮೀಟ್ರ್ ಮೆಟ್ರೋ ಲೈನ್ ಬೇಕಾ ತುಮಕೂರಿಗೆ ಅನ್ನೋದು. ಈ ಒಂದು ಪ್ರಾಜೆಕ್ಟ್ಗೆ ಆಲ್ಟರ್ನೇಟಿವ್ ಆಗಿ ಸಬ್ಬರ್ಬನ್ ರೈಲ್ವೆ RRTS ಒಂದು ಪ್ರಾಜೆಕ್ಟ್ನ ಜನ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಇದು ಕಾಸ್ಟ್ ಫ್ರೆಂಡ್ಲಿ ಮತ್ತು ಈ ಒಂದು ಕಾಸ್ಟ್ನ ಯೂಸ್ ಮಾಡಿಕೊಂಡು ತುಂಬಾ ಡೆವಲಪ್ಮೆಂಟ್ ಮಾಡ್ಬೋದು ಅನ್ನೋದು ಜನರ ಒಂದು ಅನಿಸಿಕೆ ಆಗಿದೆ. ಈ ಒಂದು ಮೆಟ್ರೋ ಲೈನಲ್ಲಿ ಯಾವ್ಯಾವ ಸ್ಟಾಪ್ಸ್ ಬರ್ತವೆ ಅಂತ ನೋಡೋದಾದರೆ, ಮಾಕ್ಲಿಯಿಂದ ಶುರುವಾಗಿ ದಾಸಂಪುರ, ವೈವರ್ಸ್ ಕಾಲನಿ, ವಿಶ್ವಾಪುರ, ನೆಲಮಂಗಲ ಟೋಲ್ ಗೇಟ್, ಬೂದ್ಯಾಳು, ಟಿ ಬೇಗೂರು, ತಿಪ್ಪಗೊಂಡನಹಳ್ಳಿ, ಕುಲ್ವೈನಹಳ್ಳಿ, ಮನಗೊಂಡ, ಸೋಂಪುರ ಇಂಡಸ್ಟ್ರಿಯಲ್ ಏರಿಯಾ, ದಾವಸ್ಪೇಟೆ ಒಂದು ಫೇಸ್, ಉಳಿಯಾರ್ಯನ ಪಾಳ್ಯ, ಚಿಕ್ಕಹಳ್ಳಿ, ಹಿರೇಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ, ಪಂಡಿತ್ನಹಳ್ಳಿ, ಕ್ಯಾತ್ಸಂದ್ರ ಬೈಪಾಸ್, ಕ್ಯಾತ್ಸಂದ್ರ, SIT ಕಾಲೇಜ್, ಸಿದ್ಧಗಂಗಾ ಮೆಡಿಕಲ್ ಕಾಲೇಜ್, TUDA ಲೇಔಟ್, ನಾಗಣ್ಣ ಪಾಳ್ಯ, ಫುಡ್ ಟರ್ಮಿನಲ್. ತುಮಕೂರಿನಲ್ಲಿ ಈ ಸ್ಟೇಷನ್ಗೆ ಎಂಡ್ ಆಗುತ್ತೆ. ಸ್ಟೇಷನ್ ಸ್ಪೇಸಿಂಗು ಮಾದಾವರ ನೆಲಮಂಗಲಗೆ 1 ಕಿಲೋಮೀಟ್ರಿಂದ 2 ಕಿಲೋಮೀಟ್ರ್ ಸ್ಪೇಸಿಂಗ್ ಇರುತ್ತೆ. ಎಲ್ಲಿಂದ ಮಾದಾವರದಿಂದ ನೆಲಮಂಗಲವರೆಗೂ 1 ಕಿಲೋಮೀಟ್ರ್ 2 ಕಿಲೋಮೀಟ್ರಿಗೆ ಸ್ಟೇಷನ್ ಇರುತ್ತೆ. ನೆಲಮಂಗಲದಿಂದ ತುಮಕೂರಿಗೆ ಹೋಗಬೇಕಾದ್ರೆ 4ರಿಂದ 5 ಕಿಲೋಮೀಟ್ರು ಸ್ಪೇಸಿಂಗ್ನಲ್ಲಿ ಒಂದೊಂದು ಸ್ಟೇಷನ್ಸ್ ಬರುತ್ತೆ. ಈ ಒಂದು ಪ್ರಾಜೆಕ್ಟ್ನ ಟೋಟಲ್ ಲೆಂತ್ ಬಂದು 59.6 ಕಿಲೋಮೀಟರ್ ಇರುತ್ತೆ. ಟೋಟಲ್ ಕಾಸ್ಟಿಂಗ್ ಎಸ್ಟಿಮೇಟೆಡ್ ಬಂದು 20,896 ಕೋಟಿ. ಫಂಡಿಂಗ್ ಪ್ಯಾಟ್ರನ್ನು PPP ಲೈಕ್ಲಿ ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತಾರೆ PPPನ. ಸಬ್ಬರ್ಬನ್ ರೈಲ್ವೆ RRTS ಇದೆಲ್ಲನೂ ಎಕ್ಸಿಸ್ಟಿಂಗ್ ರೈಲ್ವೆ ಲೈನ್ ಪಕ್ಕದಲ್ಲೇ ಬರೋ ಅಂತಹ ಒಂದು ರೈಲ್ವೆ ಪ್ರಾಜೆಕ್ಟ್ಸು. ಬಟ್ ಮೆಟ್ರೋ ಲೈನ್ ಬಂದು ಈಗ ಎಕ್ಸಿಸ್ಟಿಂಗಲ್ಲಿರೋ ಹೈವೇ ಪಕ್ಕದಲ್ಲೇ ಬರುತ್ತೆ. ನೆಟ್ಟಿಗರ ಪ್ರಕಾರ ಈ ಒಂದು ಪ್ರಾಜೆಕ್ಟು ಇಲ್ಲಿನ ಭೂಮಿನ ಹೈಕ್ ಮಾಡಿ ಹೈ ರೇಟಿಗೆ ಪ್ರಾಪರ್ಟಿ ಸೇಲ್ ಮಾಡುವಂಥ ಪ್ಲ್ಯಾನ್ ಆಗಿದೆ ಅನ್ನೋ ಟೀಕೆಗೆ ಒಳಗಾಗಿದೆ ಇದೊಂದು ಪ್ರಾಜೆಕ್ಟ್. ಅದೇನೇ ಆಗಿದ್ರೂ ಇಲ್ಲಿನ ಜನಕ್ಕೆ ಇದೊಂದು ಮೋಸ್ಟ್ ವೆಯ್ಟೆಡ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ತುಮಕೂರು ಬೆಂಗಳೂರಿಗೆ ಅಫಿಷಿಯಲ್ ಆಗಿ ಸೇರ್ಪಾಡಾಗುವಂಥ ಒಂದು ಪ್ರಾಜೆಕ್ಟ್, ಲಿಂಕಿಂಗ್ ಪ್ರಾಜೆಕ್ಟ್ ಈ ಒಂದು ಮೆಟ್ರೋ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಬೆಂಗಳೂರಿನ ಭಾರ ಆಗ ತುಮಕೂರು ಕೂಡ ಹೊತ್ಕೊಳ್ಳೋದಕ್ಕೆ ಶುರು ಆಗುತ್ತೆ. ಅಲ್ಲಿಂದ ಜನ ಬೆಂಗಳೂರಿಗೆ ಅಪ್ ಆ್ಯಂಡ್ ಡೌನ್ ಕೂಡ ಮಾಡ್ಬೋದು. ಈ ಒಂದು ಪ್ರಾಜೆಕ್ಟಿಂದ ಬರೀ ತುಮಕೂರು ರಿಯಲ್ ಎಸ್ಟೇಟ್ ಅಲ್ಲ, ದಾವಸ್ಪೇಟೆವರೆಗೂ ಬೆಟರ್ ಕನೆಕ್ಟಿವಿಟಿ ಆಗುತ್ತೆ. ಈ ಕಡೆ ಜಾಗದಲ್ಲಿ BBC ಬರ್ತಾ ಇರೋದ್ರಿಂದ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್, ಇಲ್ಲಿ ಸಾಫ್ಟ್ವೇರ್ ಕಂಪ್ನೀಸ್ ಬರೋ ಅಂಥ ನಿರೀಕ್ಷೆ ಇದೆ. ಅದರಿಂದ ಇಲ್ಲಿ ರಿಯಲ್ ಎಸ್ಟೇಟ್ ಬೂಮ್ ಆಗುತ್ತೆ. ಇದಾಗಿತ್ತು ಮಾದಾವರ ಟು ತುಮಕೂರು ಮೆಟ್ರೋ ಲೈನ್ನ ಎಕ್ಸ್ಪ್ಲನೇಷನ್. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನನ್ನ ಇಚ್ಛೆ ಏನು ಅಂದರೆ ತುಮಕೂರು ಟು ರಾಯದುರ್ಗ ರೈಲ್ವೆ ಲೈನ್ ಬೇಗ ಸ್ಟಾರ್ಟ್ ಆಗಲಿ ಅನ್ನೋದು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗೆಲ್ಲ ಈ ಒಂದು ವಿಡಿಯೋ ತಲುಪಬೇಕು ಅಂದ್ಕೊಳ್ತೀರೋ ಅವ್ರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು.